ಅಲ್ಲ ಕಣೋ ರಾಕೇಶ, ನಿಮ್ ಭಾವ ಹೇಳೋದಕ್ಕೋ ನೀ ಸರಿಯಾಗೇ ಮಾಡ್ತಾ ಇದೀಯಾ. ಬೆಳಗ್ಗೆ ಬೇಗ ಇದ್ದು ಅವ್ರ ಜೊತೆ ಮೀಟಿಂಗ್ ಹೋಗಿ ಬರತ್ತಾನೆ. ಅಯ್ಯೋ ಹೋ ಅಕ್ಕ, ಬೆಳಗ್ಗೆ ಚಳಿ ಜಾಸ್ತಿ, ಎಚ್ಚರನೇ ಆಗಲ್ಲ. ಬರೀ ಇಂಥದ್ದೇ ನಿಂದು. ಮೀಟಿಂಗ್ ಅಲ್ಲಿ ಅದ್ ಯಾವನೋ ಬೇವರ್ಸಿ ನಿಮ್ ಭಾವಂಗೆ ಎದುರು ಮಾತಾಡ್ದಂತೆ. ನೀನ್ ನೋಡಿದ್ರೆ ಇವಾಗ ಎದ್ದು ಬರ್ತಾ ಇದ್ಯಾ. ಭಾವ ತುಂಬಾ ಸಿಟ್ಟಾಗಿದ್ದಾರೆ. ಅದು ರಾತ್ರಿ ಮಲಗೋದು ಸ್ವಲ್ಪ ಲೇಟ್ ಆಗಿತ್ತು. ಯಾಕೆ ಲೇಟ್ ಆಯ್ತು? ನನಗ್ ಗೊತ್ತು, ಯಾವಾಗ್ಲೂ ಫೋನಲ್ಲೇ ಇರ್ತೀಯ. ಫೋನ್ ಒಳಗೆ ಹೋಗ್ಬಿಡು. ಅಯ್ಯೋ ಸಾಕು ಬಿಡಕ್ಕ, ಅದಕ್ಕೆ ಯಾಕೆ ಇಷ್ಟೊಂದು ಬೈತೀಯಾ? ಈಗೇನು ನಾಳೆಯಿಂದ ಬೇಗ ಎದ್ದೇಳ್ಬೇಕಾನೆ, ಎದ್ದೇಳ್ತೀನಿ ಬಿಡು. ನಾನು 5 ನಿಮಿಷ ಸ್ನಾನ ಮಾಡ್ಕೊಂಡ್ ಬರ್ತೀನಿ, ಬೇಗ ತಿಂಡಿ ರೆಡಿ ಮಾಡು. ನೋಡೋ ರಾಕೇಶ, ನೀನಾಗೆ ನಿಮ್ ಭಾವನ್ ಮುಂದೆ ಊರ್ ದೇವರಿಗೆ ನಮ್ ತೋಟದಿಂದ ಹೂ ತಲುಪಿಸೋ ಜವಾಬ್ದಾರಿ ಹೊತ್ಕೊಂಡಿದ್ಯಾ. ಅದನ್ನು ಮಾಡದೇ ಇದ್ರೆ ಬೈಸ್ಕೋತೀಯ ಮತ್ತೆ. ಅದೆಲ್ಲ ಒಂದು ಕೆಲಸನ ಅಕ್ಕ, ಸಣ್ಣ ಮಕ್ಕಳು ಮಾಡ್ತಾರೆ. ಏನೋ ನಮ್ಮ ಅಕ್ಕ ಭಾವನ ಹೆಸರಲ್ಲಿ ದೇವ್ರ ಪೂಜೆಗೆ ಹೂ ಸೇರ್ಲಿ ಅಂತ ಹೇಳಿದೆ ಅಷ್ಟೇ. ನಂಗೆ ಗೊತ್ತು ಕಣೋ, ನಿಂಗೆ ನನ್ನ ಮೇಲೆ ನಿಮ್ ಭಾವನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಅದೇ ಖುಷಿಲಿ ಸ್ವಲ್ಪ ತಿಂಡಿ ಜಾಸ್ತಿ ರೆಡಿ ಮಾಡು, ನಾನು ಹಿಂಗೋಗಿ ಹಂಗೆ ಸ್ನಾನ ಮಾಡ್ಕೊಂಡ್ ಬರ್ತೀನಿ, ಆಯ್ತಾ? ಹಂಗೆ ಆ ಕುರುಡಿಗೆ. ಕುರುಡಿ ಅಲ್ಲ, ಜಾನಕಿ. ಅದೇ ಆ ಜಾನಕಿಗೆ ನಮ್ಮನೆಗೆ ಒಂದಿಷ್ಟು ಹೂ ಕಟ್ಟಕ್ಕೆ ಹೇಳು.